ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ಡಾಕ್ಟರ್ ಸಿ.ಕೆ. ಜಗದೀಶ್. ನಾನು ಈ ಹಿಂದಿನ ಸಂಚಿಕೆಗಳಲ್ಲಿ ನಿಮಗೆ ನನ್ನ ವೈಯಕ್ತಿಕವಾದ ಪರಿಚಯವನ್ನು ಹೇಳಿರಲಿಲ್ಲ. ಒಂದೆರಡು ವಾಕ್ಯಗಳಲ್ಲಿ ಮೊದಲು ಹೇಳಬೇಕು ಅನ್ನಿಸ್ತಾ ಇದೆ. ನಾನು ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕ. ನನ್ನ ಹೆಸರು ಡಾಕ್ಟರ್ ಸಿ.ಕೆ. ಜಗದೀಶ್. 1989ರಿಂದ ಇದೇ 2024 ಜೂನ್ 30ರವರೆಗೆ ಕರ್ನಾಟಕದ ವಿವಿಧ ಸ್ಥಳಗಳಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸಿ ಕಳೆದ ಜೂನ್ 30ರಂದು ವಯೋನಿವೃತ್ತಿಯನ್ನು ಹೊಂದಿದ್ದೇನೆ. 2005-6ನೇ ಶೈಕ್ಷಣಿಕ ವರ್ಷದಿಂದ, ಅಂದರೆ ಕಳೆದ ಸುಮಾರು ಒಂದು 19 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ನನ್ನ ಪ್ರೀತಿಯ ಕೆಲವು ವಿದ್ಯಾರ್ಥಿಗಳಿಗೆ ಗೌರವಪೂರ್ವಕವಾಗಿ ಅವರಿಗೆ ತರಗತಿಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೆ. ಅವರಿಗೆ ಕೆಲವು ಸಲಹೆಗಳನ್ನು ಕೊಡ್ತಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣುವುದಕ್ಕೆ ಅವರಿಗೆ ಸಹಾಯವನ್ನು ಮಾಡ್ತಾ ಬರ್ತಾ ಇದ್ದೆ. ಈಗ ನಾನು ಸಂಪೂರ್ಣವಾಗಿ ವಯೋನಿವೃತ್ತಿಯನ್ನು ಹೊಂದಿದ್ದು ವಿಶ್ರಾಂತ ಅಧ್ಯಾಪಕನಾಗಿರುವುದರಿಂದ ಪೂರ್ಣಕಾಲಿಕವಾಗಿ ಈ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಈಗ ಕದಂಬ IAS ಅಕಾಡೆಮಿಯ ವತಿಯಿಂದ ನಾನು ಕನ್ನಡ ಸಾಹಿತ್ಯ ಹಾಗೂ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಪೂರ್ಣಕಾಲಿಕವಾಗಿ ಆಫ್ಲೈನ್ ಮತ್ತು ಆನ್ಲೈನ್ ಮೂಲಕವಾಗಿ ಬೋಧಿಸ್ತಾ ಇದ್ದೇನೆ. ತೆರೆಯ ಮೇಲೆ ಕಾಣಿಸ್ತಾ ಇರತಕ್ಕಂತಹ ನನ್ನ ಸಂಪರ್ಕ ಸಂಖ್ಯೆಯ ಮೂಲಕ ನೀವು ಸಂಪರ್ಕಿಸಬಹುದು. ಬೆಂಗಳೂರಿನಲ್ಲಿ ಕದಂಬ IAS ಅಕಾಡೆಮಿಯ ಮೂಲಕ ನಾನು ಆಫ್ಲೈನ್ ತರಗತಿಗಳನ್ನು ಕೂಡ ನಡೆಸ್ತಾ ಇದ್ದೇನೆ. ಸ್ನೇಹಿತರೆ, ನಾವು ಈ ಹಿಂದಿನ ಸಂಚಿಕೆಗಳಲ್ಲಿ ಕನ್ನಡ ಭಾಷೆ ಹಾಗೂ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಕುರಿತಂತ ಕೆಲವು ವಿಚಾರಗಳನ್ನು ತಿಳಿದುಕೊಳ್ತಾ ಇದ್ವಿ. ಕನ್ನಡ ಸಾಹಿತ್ಯ ಯಾವ ಕಾಲದಿಂದ ಪ್ರಾರಂಭವಾಗಿರಬಹುದು ಎಂದು ತಿಳಿದುಕೊಳ್ಳಲು ಹೊರಟ್ರೆ ನಮಗೆ ದೊರೆಯುವಂತಹ ಪ್ರಪ್ರಥಮ ದಾಖಲೆ ಎಂದರೆ ಸದ್ಯಕ್ಕೆ ದೊರೆತಿರುವ ಆಧಾರಗಳ ಪ್ರಕಾರ ಬಾದಾಮಿ ಶಾಸನವೇ ತುಂಬ ಪ್ರಾಚೀನವಾದದ್ದು. ಅದಕ್ಕೂ ಹಿಂದೆ ಕನ್ನಡದಲ್ಲಿ ಸಾಹಿತ್ಯ ರಚನೆ ಆಗುತ್ತಿದ್ದಿರಬಹುದಾದರೂ ನಮಗೆ ಯಾವುದೇ ದಾಖಲೆಗಳು ಅಥವಾ ಆಧಾರಗಳು ಸಿಕ್ಕಿಲ್ಲ. ಕ್ರಿಸ್ತಶಕ 700ರ ಸುಮಾರಿನ ಬಾದಾಮಿ ಶಾಸನ ಅಥವಾ ತಟ್ಟುಕೋಟೆ ಶಾಸನ ಅಂತ ಏನು ಕರಿತೀವಿ, ಅಥವಾ ಕಪ್ಪೆ ಅರಭಟ್ಟನ ಶಾಸನ, ಅದೇ ನಮಗೆ ಪ್ರಥಮ ದಾಖಲೆಯಾಗುತ್ತದೆ. ಅದಕ್ಕೂ ಹಿಂದೆ, ಅಂದರೆ ಸುಮಾರು 1-2 ಶತಮಾನಗಳ ಹಿಂದಿನಿಂದ ಕನ್ನಡದಲ್ಲಿ ಸಾಹಿತ್ಯ ರಚನೆ ಆಗುತ್ತಿದ್ದಿರಬಹುದಾದರೂ ನಮಗೆ ಯಾವುದೇ ಸಾಹಿತ್ಯ ಕೃತಿಗಳಾಗಲಿ ಶಾಸನ ಪದ್ಯಗಳಾಗಲಿ ಬಾದಾಮಿ ಶಾಸನಕ್ಕೂ ಪೂರ್ವದ ಆಧಾರಗಳಾಗಿ ದೊರೆತಿಲ್ಲ ಎಂಬುದು ನಮಗೆ ಮನನ ಆಗಬೇಕು. ಸ್ನೇಹಿತರೆ, ಬಾದಾಮಿ ಶಾಸನದ ಕಾಲ ಕ್ರಿಸ್ತಶಕ 700. ಅದರ ಆಸುಪಾಸಿನಲ್ಲಿಯೇ, ಅಂದರೆ ಕ್ರಿಸ್ತಶಕ 8ನೇ ಶತಮಾನದ ಮೊದಲ ದಶಕಗಳಲ್ಲಿಯೇ ಹಾಕಿಸಿರಬಹುದಾದ ಕೆಲವು ಶಾಸನಗಳಲ್ಲಿ ಬಿಡಿಬಿಡಿಯಾದ ಕೆಲವು ಪದ್ಯಗಳು ನಮಗೆ ದೊರೆಯುತ್ತವೆ. ಅಂತಹ ಪದ್ಯಗಳು ಕೂಡ ನಮ್ಮ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ತುಂಬ ಸಹಾಯಕವಾಗಿವೆ. ಅವುಗಳಲ್ಲಿ ಮುಖ್ಯವಾದ ಈ ಸ್ಪರ್ಧಾ ಪರೀಕ್ಷೆಗಳಲ್ಲಿ ಪಠ್ಯವಾಗಿರುವಂತಹ 1-2 ಪದ್ಯಗಳ ಬಗೆಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಮಾತನಾಡಲಿದ್ದೇನೆ. ಮೊದಲನೆಯದಾಗಿ ತಮಟಕಲ್ಲು ಶಾಸನ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಸಮೀಪ ಇರುವ ತಮಟಕಲ್ಲು, ಕೆಲವು ಕಡೆ ತಮಟಕಲ್ಲು ಅಂತಲೂ ಇದೆ. ಆ ತಮಟಕಲ್ಲು ಶಾಸನ ತುಂಬಾ ಪ್ರಸಿದ್ಧವಾದಂಥದ್ದು. ಈ ತಮಟಕಲ್ಲು ಶಾಸನದ ಕಾಲವನ್ನು ಕುರಿತಂತೆ ಕೆಲವು ವಿದ್ವಾಂಸರು ಅಧ್ಯಯನ ಮಾಡಿ ಈ ಶಾಸನದಲ್ಲಿ ಕಂಡುಬರುವ ಲಿಪಿ ಮತ್ತು ಇಲ್ಲಿಯ ಭಾಷಾ ಬಳಕೆ ಇದನ್ನು ಗಮನಿಸಿ ಇದು ಕ್ರಿಸ್ತಶಕ 500ರ ಸುಮಾರಿನ ಶಾಸನ ಎಂಬುದಾಗಿ ಹೇಳಿದ್ದಾರೆ. ಆದರೆ ನಮ್ಮ ಹೆಚ್ಚು ಸಂಶೋಧಕರು ಇದನ್ನು ಒಪ್ಪಿಕೊಳ್ಳದೆ, ಇಲ್ಲ, ಇದು ಕ್ರಿಸ್ತಶಕ 8ನೇ ಶತಮಾನದ ಪೂರ್ವಾರ್ಧದಲ್ಲಿ ಹಾಕಿಸಿರಬಹುದಾದ ಶಾಸನ ಎಂಬುದಾಗಿ ಹೇಳುತ್ತಾರೆ. ಕಾಲ ಇನ್ನೂ ನಿಖರವಾಗಿ ತಿಳಿದು ಬಂದಿಲ್ಲ, ಅಂದರೆ ನಿರ್ಣಾಯಕವಾಗಿಲ್ಲ. ಕನ್ನಡ ಸಾಹಿತ್ಯ ಚರಿತ್ರೆಕಾರರು ಕೂಡ ತಮಟಕಲ್ಲು ಶಾಸನದ ಕಾಲ ವಾದಗ್ರಸ್ತವಾಗಿದೆ ಎಂಬುದಾಗಿ ಹೇಳಿದ್ದಾರೆ. ಕ್ರಿಸ್ತಶಕ 8ನೇ ಶತಮಾನದ ಮೊದಲ ಭಾಗದಲ್ಲಿಯೇ ಹಾಕಿಸಿರಬಹುದಾದ ಬಾದಾಮಿ ಶಾಸನದ ಕಾಲ ಏನಿದೆ ಅದರ ಆಸುಪಾಸಿನಲ್ಲಿಯೇ ಈ ಶಾಸನವನ್ನು ಉತ್ಕೀರ್ಣಿಸಿರಬಹುದು. ತಮಟಕಲ್ಲು ಶಾಸನದಲ್ಲಿ ಕಂಡುಬರುವುದು ಒಂದು ವೃತ್ತ. ವೃತ್ತ ಎನ್ನುತ್ತಿದ್ದಂತೆಯೇ ನಮಗೆ ನೆನಪಾಗುತ್ತವೆ ಕನ್ನಡದ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಅಕ್ಷರ ಛಂದಸ್ಸಿನ ಖ್ಯಾತ ಕರ್ನಾಟಕ ವೃತ್ತಗಳು ನೆನಪಾಗುತ್ತವೆ. ಸಂಸ್ಕೃತದಲ್ಲಿ ಸುಮಾರು 120ಕ್ಕೂ ಹೆಚ್ಚು ವೃತ್ತಗಳು ಇದ್ದರೂ ನಮ್ಮ ಕನ್ನಡ ಭಾಷೆಯ ಜಾಯಮಾನಕ್ಕೆ ಒಗ್ಗಿಕೊಳ್ಳುವ ಅಥವಾ ಹೊಂದಿಕೊಳ್ಳುವ 6 ವೃತ್ತಗಳನ್ನು ನಮ್ಮ ಕನ್ನಡದ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಯಥೇಚ್ಛವಾಗಿ ಬಳಸಿಕೊಂಡಿದ್ದಾರೆ. ಅಕ್ಷರ ಛಂದಸ್ಸಿನಲ್ಲಿ ಬರುವಂತಹ 6 ವೃತ್ತಗಳು ಕರ್ನಾಟಕದಲ್ಲಿ ತುಂಬ ಖ್ಯಾತಿಯನ್ನು ಪಡೆದಿವೆ. ಉತ್ಪಲಮಾಲ, ಚಂಪಕಮಾಲ, ಸ್ರಗ್ಧರ, ಮಹಾಸ್ರಗ್ಧರ, ಶಾರ್ದೂಲ ವಿಕ್ರೀಡಿತ ಮತ್ತು ಮತ್ತೇಬ ವಿಕ್ರೀಡಿತ ಎನ್ನುವ ವೃತ್ತಗಳನ್ನು ನಾವು ಕೇಳಿಯೇ ಇದ್ದೇವೆ.
ಅವಲ್ಲದೆ ಇನ್ನೂ ಕೆಲವು ಬೇರೆ ಬೇರೆ ವೃತ್ತಗಳು ಕೂಡ ನಮ್ಮ ಚಂಪೂ ಕಾವ್ಯಗಳಲ್ಲಿ ಅಪರೂಪಕ್ಕೆ ಬಳಕೆಯಾಗುತ್ತವೆ. ಮಂದಾಕ್ರಾಂತ, ಮಲ್ಲಿಕಾಮಾಲೆ, ಇಂದ್ರವಜ್ರ, ಕನಕಾಬ್ಜಿನಿ, ವಂಶಸ್ಥ ಇಂತಹ ವೃತ್ತಗಳು ನಮ್ಮ ಕಾವ್ಯಗಳಲ್ಲಿಯೂ ಅಪರೂಪಕ್ಕೆ ಬಳಕೆಯಾಗಿರುವುದುಂಟು. ತಮಟಕಲ್ಲು ಶಾಸನದಲ್ಲಿ ಕಂಡುಬರುವ ಒಂದು ಪದ್ಯ ಕನಕಾಬ್ಜಿನಿ ವೃತ್ತ ಎಂಬುದಾಗಿ ನಮ್ಮ ಸಂಶೋಧಕರು ನಿರ್ಣಯಿಸಿದ್ದಾರೆ. ಈ ವೃತ್ತಗಳಲ್ಲಿ ಕಂಡುಬರುವ ಯತಿ ಎಂದರೆ ಉಸಿರ್ದಾಣ. ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಇದು ಬಹಳ ಪರಿಚಿತವಾದ ಶಬ್ದ. ಯಾವುದೇ ಒಂದು ಪದ್ಯವನ್ನು ಓದುತ್ತಿರುವಾಗ ಎಲ್ಲಿಗೆ ನಿಲ್ಲಿಸಬೇಕು, ಎಲ್ಲಿ ಉಸಿರನ್ನು ತೆಗೆದುಕೊಳ್ಳುವುದಕ್ಕೆ ಒಂದು ಸ್ಥಾನ ಅಂತ ನಿರ್ದೇಶಿಸಿರುತ್ತಾರೋ ಆ ಸ್ಥಾನವನ್ನು ಯತಿ ಎಂದು ಕರೆಯುತ್ತೇವೆ. ನಮ್ಮ ಕನ್ನಡದ ಕವಿಗಳು ಈ ಯತಿ ನಿಯಮವನ್ನು ಪಾಲಿಸಲಿಲ್ಲ. ಸಂಸ್ಕೃತ ಕವಿಗಳು ಪದ್ಯ ರಚನೆಯ ಸಂದರ್ಭದಲ್ಲಿ ಯಾವ ಸ್ಥಾನದಲ್ಲಿ ಉಸಿರ್ದಾಣ ಅಂದರೆ ಯತಿ ಇರಬೇಕು ಎನ್ನುವುದನ್ನು ಬಹಳ ಕಟ್ಟುನಿಟ್ಟಾಗಿ ಅವರು ಪಾಲಿಸ್ತಾ ಇದ್ರು. ಆದರೆ ಕನ್ನಡದ ಕವಿಗಳು ಯತಿಯ ನಿಯಮವನ್ನು ಪಾಲಿಸದೆ ಅದಕ್ಕಿಂತಲೂ ಮುಖ್ಯವಾಗಿ ಆದಿಪ್ರಾಸವನ್ನು ಇವರು ಬಳಸಿಕೊಂಡು ಕಾವ್ಯ ರಚನೆಯನ್ನು ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ನನ್ನ ಮುಂದಿನ ಸಂಚಿಕೆಗಳಲ್ಲಿ ಕವಿರಾಜ ಮಾರ್ಗದ ಬಗ್ಗೆ ಹೇಳುವಾಗ ಕವಿರಾಜ ಮಾರ್ಗಕಾರನೇ ಈ ಯತಿ ಭಂಗ ಆದದ್ದು, ಕನ್ನಡದ ಕವಿಗಳು ಪ್ರಾಸಕ್ಕೆ ಹೆಚ್ಚು ಮಹತ್ವ ಕೊಟ್ಟದ್ದು ಅಲ್ಲಿ ಪ್ರಸ್ತಾಪಿಸಿರೋದ್ರಿಂದ ನಾನು ಮುಂದಿನ ಸಂಚಿಕೆಯಲ್ಲಿ ಕವಿರಾಜ ಮಾರ್ಗದ ಬಗ್ಗೆ ಮಾತನಾಡುವಾಗ ಈ ವಿಚಾರವನ್ನು ಪ್ರಸ್ತಾಪಿಸುತ್ತೇನೆ. ತಮಟಕಲ್ಲು ಶಾಸನದಲ್ಲಿ ಪ್ರತಿ ಪಾದಾಂತ್ಯದಲ್ಲಿ ಯತಿ ಇದೆ ಎಂಬುದನ್ನು ಗಮನಿಸಿದಂತಹ ನಮ್ಮ ಕೆಲವು ಸಂಶೋಧಕರು ಇದು ಕನಕಾಬ್ಜಿನಿ ವೃತ್ತ ಎಂದು ಹೆಸರಿಸಿದರೆ, ಮತ್ತೆ ಕೆಲವರು ಸಂಸ್ಕೃತದಲ್ಲಿ ಬರುವ ಪ್ರತಿ ಪಾದದಲ್ಲಿ 17 ಅಕ್ಷರಗಳನ್ನು ಹೊಂದಿರುವ ಅತ್ಯಷ್ಟಿ ಎಂಬ ಛಂದಸ್ಸಿನಲ್ಲಿ ಕಂಡುಬರುವ ಸುಮಂಗಲಿ ವೃತ್ತ, ಕನಕಾಬ್ಜಿನಿ ವೃತ್ತ ಎಂದು ಕನ್ನಡ ಕೈಪಿಡಿಕಾರರು ಹೇಳುತ್ತಲೇ ಇದನ್ನು ಅಂದರೆ ತಮಟಕಲ್ಲು ಶಾಸನದಲ್ಲಿ ಕಂಡುಬರುವ ಪದ್ಯವನ್ನು ನತ್ಕುಟಕ ಎಂದು ಅವರು ಹೇಳಿರುವುದು ಉಂಟು. ನಮ್ಮ ಹಿರಿಯ ಸಂಶೋಧಕರಾದ ರಾಷ್ಟ್ರಕವಿ ಗೋವಿಂದ ಪೈ ಅವರು ಈ ವೃತ್ತದ ಬಗೆಗೆ ಅಧ್ಯಯನ ಮಾಡಿ ಅವರೂ ಕೂಡ ಈ ವೃತ್ತದಲ್ಲಿ ಬಳಕೆಯಾಗಿರುವ ಯತಿ ಮತ್ತು ಪದ ಪ್ರಯೋಗಗಳು ಇವೆಲ್ಲವನ್ನು ಗಮನಿಸಿ ಇದು ನರ್ಕಟ ಮತ್ತು ಕನಕಾಬ್ಜನೀಯ ಎಂಬ ಹೆಸರಿನ ವೃತ್ತ ಎಂಬುದಾಗಿ ಗೋವಿಂದ ಪೈ ಅವರು ಹೇಳಿದ್ದಾರೆ. ಸ್ನೇಹಿತರೆ, ತಮಟಕಲ್ಲು ಶಾಸನದಲ್ಲಿ ಕಂಡುಬರುವ ಭಾಷೆ ಪೂರ್ವದ ಹಳಗನ್ನಡವೇ ನಿಜ. ನಾವೀಗಾಗಲೇ ಹೇಳಿದಂತೆ ಇದರ ಕಾಲದ ಬಗ್ಗೆ ಇನ್ನೂ ನಿಖರವಾಗಿ ತಿಳಿದು ಬಂದಿಲ್ಲ. ಈ ಶಾಸನದಲ್ಲಿ ಗುಣಮಧುರ ಎನ್ನುವಂತಹ ಒಬ್ಬ ವೀರನ ಗುಣ ಸ್ವಭಾವ, ಅವನ ಪರಾಕ್ರಮ, ಅವನ ರೂಪ ಇವುಗಳನ್ನು ಕೊಂಡಾಡಿರುವುದನ್ನು ನಾವು ಗಮನಿಸಬಹುದು. ಈ ಶಾಸನ ಪದ್ಯವನ್ನು ಒಮ್ಮೆ ಓದಿ ಆನಂತರ ಇದರ ಅರ್ಥವನ್ನು ಗ್ರಹಿಸೋಣ. ಈ ಕನಕಾಬ್ಜಿನಿ ವೃತ್ತ ಹೀಗಿದೆ. ಬಿಣಮಣಿಯಂತು ಭೋಗಿ ಬಿಣದುಳ್ಮಣಿವಿಲ್ ಮನದೋನ್ ರಣ ಮುಖದುಳ್ಳ ಕೋಲಂ ನೆರಿಯರ್ಕುಂ ಅನಿಂದ್ಯ ಗುಣನ್ ಪ್ರಣಯಿ ಜನಕ್ಕೆ ಕಾಮನ್ ಅಸಿತೋತ್ಪಲ ವರ್ಣನ್ ಅವನ್ ಗುಣಮಧುರಾಂಕ ದಿವ್ಯ ಪುರುಷನ್ ಪುರುಷ ಪ್ರವರನ್ ಎಂಬುದಾಗಿ ಈ ವೃತ್ತ ಇದೆ. ಮೊದಲನೆಯ ಪಾದದಲ್ಲಿ ಬಿಣಮಣಿಯಂತು ಭೋಗಿ ಬಿಣದುಳ್ಮಣಿವಿಲ್ ಮನದೋನ್ ಎನ್ನುವ ಪದಗಳು ಬರ್ತವೆ. ಈ ಮೊದಲನೆಯ ಪಾದವನ್ನು ಕುರಿತು ಸ್ವಲ್ಪ ಪಾಠಾಂತರಗಳು ಇವೆ. ಬಹಳಷ್ಟು ಜನ ವಿದ್ವಾಂಸರು ಬಿಣಮಣಿಯಂತು ಭೋಗಿ ಬಿಣದುಳ್ಮಣಿವಿಲ್ ಮನದೋನ್ ಎಂದು ಓದಿಕೊಂಡರೆ, ಗೋವಿಂದ ಪೈ ಅವರು ಇದನ್ನ ಫಣಿಮಣಿಯಂತು ಭೋಗಿ ಫಣದುಳ್ಮಣಿವಿಲ್ ಮನದೋನ್ ಎಂದು ತಿದ್ದಿಕೊಳ್ಳಬೇಕು ಎಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳುವುದು ಹಾವಿನ ಹೆಡೆ, ಫಣ ಅಂದರೆ ಹಾವಿನ ಹೆಡೆ, ಹಣೆ ಎಂಬ ಅರ್ಥ ಇದೆ. ಫಣ ಎಂದರೆ ಬಿಣ ಎಂದು ಓದಿಕೊಂಡಿರತಕ್ಕಂತಹ ವಿದ್ವಾಂಸರು ಕೂಡ ಬಿಣ ಎಂದರೆ ಹಣೆ ಎಂಬ ಅರ್ಥವೇ ಇದೆ ಎಂದು ಅರ್ಥೈಸಿಕೊಂಡಿದ್ದಾರೆ. ಒಟ್ಟಾರೆ ಪದ್ಯದ ಅರ್ಥವನ್ನು ಗ್ರಹಿಸುವಲ್ಲಿ ಏನು ವ್ಯತ್ಯಾಸಗಳಿಲ್ಲದೇ ಇದ್ದರೂ ಕೂಡ ಅದು ಬರುವಂಥ ಅಕ್ಷರಗಳಲ್ಲಿ ಬಿಣ ಮತ್ತು ಫಣಿ ಎನ್ನುವ ಪದಗಳನ್ನು ಬಳಸಬೇಕು ಎನ್ನುವ ವಿಚಾರದಲ್ಲಿ ಸ್ವಲ್ಪ ವಾದಗಳು ನಡೆದದ್ದು ಉಂಟು. ಅದಕ್ಕೋಸ್ಕರವೇ ನಮ್ಮ ಕೆಲವು ಕೃತಿಗಳಲ್ಲಿ ಬಿಣಮಣಿಯಂತು ಭೋಗಿ ಎಂದು ಈ ವೃತ್ತ ಮುದ್ರಣವಾಗಿರ್ತದೆ.
ಮತ್ತೆ ಕೆಲವು ಕೃತಿಗಳಲ್ಲಿ ಫಣಿಮಣಿಯಂತು ಭೋಗಿ ಎಂದು ಮುದ್ರಣವಾಗಿರುವುದಕ್ಕೆ ಕಾರಣ ಇದೇನೆ. ಏನು ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ ಅಂದರೆ, ಗುಣಮಧುರ ಎನ್ನುವಂತಹವನು ಹಣೆಯಲ್ಲಿ ಮಣಿಯನ್ನು ಹೊಂದಿರುವ ಸರ್ಪದಂತೆ ಭೋಗಿ, ಸಂತೃಪ್ತ ಜೀವನವನ್ನು ನಡೆಸುತ್ತಿರುವವನು, ಸುಖಿ ಎನ್ನುವುದನ್ನು ಆ ಮೊದಲನೆಯ ಪಾದದ ಅರ್ಧ ಭಾಗದಲ್ಲಿ ಹೇಳಲಾಗಿದೆ. ಇಲ್ಲಿ ಶಾಸನ ಕವಿ ಭೋಗಿ ಎಂಬುದನ್ನು ಶ್ಲೇಷೆಯಾಗಿ ಬಳಸಿಕೊಂಡಿದ್ದಾನೆ. ನಾವೆಲ್ಲ ಬಳಸುತ್ತೇವೆ ಭೋಗಿ ಎಂದರೆ ಸುಖಿ, ಭೋಗ ಎಂದರೆ ಸುಖ. ಇದೇ ಪದ ಸಂಸ್ಕೃತದ ಈ ಪದಕ್ಕೆ ಅರ್ಥ ಭೋಗ ಎಂದರೆ ಸರ್ಪದ ಹೆಡೆ, ಹೆಡೆಯನ್ನು ಹೊಂದಿರುವುದು ಅಂದರೆ ಹಾವು. ಭೋಗ ಎಂದರೆ ಹೆಡೆ, ಭೋಗಿ ಎಂದರೆ ಸರ್ಪ. ಇಲ್ಲಿ ಹಣೆಯಲ್ಲಿ ಮಣಿಯನ್ನು ಹೊಂದಿರುವಂತಹ ಸರ್ಪದಂತೆ ಆತ ಸುಖಿ ಎಂದು ಹೇಳಿ, ಮುಂದಿನ ಪದಗುಚ್ಛದಲ್ಲಿ ಬಿಣದುಳ್ಮಣಿವಿಲ್ ಮನದೋನ್ ಎಂದು ಹೇಳಲಾಗಿದೆ. ಬಿಣದುಳ್ಮಣಿ ವಿಲ್ ಮನದೋನ್ ಅಂದರೆ ಹಣೆಯಲ್ಲಿ ಮಣಿಯನ್ನು ಹೊಂದಿರುವ ಈತ ಬಿಲ್ಲಿನ ಸ್ವಭಾವದವನು. ವಿಲ್ ಮನದೋನ್ ಎಂದು ಬಳಕೆಯಾಗಿದೆ. ಬಕಾರ ಅಲ್ಲಿ ಸಮಾಸ ಕ್ರಿಯೆ ನಡೆದಾಗ ವಕಾರ ಆಗಿದೆ. ಬಿಣಮಣಿ ಅಂತು ಭೋಗಿ ಬಿಣದುಳ್ಮಣಿ ವಿಲ್ ಮನದೋನ್ ಎನ್ನುವಾಗ ವಿಲ್ ಮನದೋನ್ ಎಂಬುದನ್ನು ನಾವು ಗಮನಿಸಬೇಕು. ಬಿಲ್ಲಿನಂತಹ ಮನಸ್ಸುಳ್ಳವನು. ಏನಿದರ ಅರ್ಥ? ನಮ್ಮ ಸಂಶೋಧಕರಾದ ಚಿದಾನಂದ ಮೂರ್ತಿಯವರು ಇದಕ್ಕೆ ಹೀಗೆ ಅರ್ಥೈಸ್ತಾರೆ. ಕವಿರಾಜ ಮಾರ್ಗಕ್ಕೆ ಹಿಂದಿನ ಕನ್ನಡ ಸಾಹಿತ್ಯ ಎಂಬ ಒಂದು ಲೇಖನದಲ್ಲಿ ಅವರು ಅಡಿಟಿಪ್ಪಣಿಯಾಗಿ ಬರೆಯುತ್ತಾ ಈ ತಮಟಕಲ್ಲು ಶಾಸನದ ಈ ಪದಗುಚ್ಛಕ್ಕೆ ಹೀಗೆ ಅರ್ಥೈಸುತ್ತಾರೆ. ಬಿಲ್ಲು ಬಾಗುವುದಕ್ಕೂ ಸೈ ಮತ್ತು ದುಷ್ಟರನ್ನು ಕೊಲ್ಲುವುದಕ್ಕೂ ಅದು ಸೈ, ಅಂದರೆ ಎರಡಕ್ಕೂ ಅದು ಸಿದ್ಧವಾಗಿರುತ್ತದೆ. ಅಂತಹ ಸ್ವಭಾವವುಳ್ಳವನು ತನಗಿಂತ ಶ್ರೇಷ್ಠರಾದವರನ್ನ, ಗುರು ಹಿರಿಯರನ್ನ ಕಂಡಾಗ ಗೌರವಪೂರ್ವಕವಾಗಿ ಬಾಗುವುದಕ್ಕೂ ಸಿದ್ಧನಾಗಿರುತ್ತಾನೆ. ದುಷ್ಟರನ್ನ ಕಂಡಾಗ ಅವರನ್ನು ಸಂಹರಿಸುವುದಕ್ಕೂ ಈತ ಸಿದ್ಧನಾಗಿದ್ದಾನೆ. ಅಂದರೆ ಗುಣಮಧುರ ಎನ್ನುವವನು ಬಿಲ್ಲು ಮನಸ್ಸಿನವನು. ಈಗಾಗಲೇ ಹೇಳಿದಂತೆ ಬಿಲ್ಲು ಬಾಗುತ್ತದೆ ಮತ್ತು ಬಾಣಗಳನ್ನು ಪ್ರಯೋಗಿಸಿ ಎದುರಿಗೆ ಬಂದ ಶತ್ರುಗಳನ್ನು ಸಂಹರಿಸುವುದಕ್ಕೂ ಅದು ಸಿದ್ಧವಾಗಿರುತ್ತದೆ. ಅಂತಹ ಬಿಲ್ಲು ಹೇಗೋ ಆ ಬಿಲ್ಲಿನ ಮನಸ್ಸುಳ್ಳವನು ಎಂಬುದನ್ನು ಈ ಪದಗುಚ್ಛಕ್ಕೆ ನಾವು ಅರ್ಥೈಸಿಕೊಳ್ಳಬೇಕು ಎಂಬುದು ಚಿದಾನಂದ ಮೂರ್ತಿಯವರ ಸಲಹೆ. ಎರಡನೆಯ ಸಾಲು, ರಣಮುಖದುಳ್ಳ ಕೋಲಂ ನೆರೆಯರ್ಕುಂ. ರಣಮುಖದಲ್ಲಿ ಅಂದರೆ ಯುದ್ಧ ಭೂಮಿಯಲ್ಲಿ ಯಾವತ್ತೂ ಮುಂಚೂಣಿಯಲ್ಲಿ ನಿಂತು ಆಯುಧ ಹಿಡಿದು ಹೋರಾಡುವವನು. ಕೋಲಂ ಅಂದರೆ ಕೋಲು ಅಂದರೆ ಬಾಣ. ಯುದ್ಧದಲ್ಲಿ ಯಾವತ್ತೂ ಕೂಡ ಈ ಗುಣಮಧುರ ಎನ್ನುವವನು ಮುಂಚೂಣಿಯಲ್ಲಿರುತ್ತಾನೆ. ತನ್ನ ಆಯುಧಗಳೊಂದಿಗೆ ಸಶಸ್ತ್ರನಾಗಿ ಈತ ಯುದ್ಧದ ಮುಖದಲ್ಲಿ ಅಂದರೆ ಯುದ್ಧ ಭೂಮಿಯಲ್ಲಿ ಮುಂಭಾಗದಲ್ಲಿ ನಿಂತು ಹೋರಾಡುವ ವೀರನಾಗಿದ್ದಾನೆ. ಅನಿಂದ್ಯ ಗುಣನ್, ಅನಿಂದ್ಯ ನಿಂದನೆಗೆ ಅರ್ಹವಲ್ಲದ ಅಂದರೆ ಯಾವುದೇ ನಿಂದ್ಯವಲ್ಲದೆ ಇರತಕ್ಕಂತಹ ಗುಣಗಳನ್ನು ಹೊಂದಿರುವವನು, ಅರ್ಥಾತ್ ನಿರ್ಮಲವಾದ ಗುಣಗಳನ್ನು ಹೊಂದಿರುವವನು, ನಿಂದ್ಯವಲ್ಲದ ಗುಣಗಳನ್ನು ಹೊಂದಿರುವವನು ಅಂದರೆ ಒಳ್ಳೆಯ ಮನುಷ್ಯ, ಒಳ್ಳೆಯ ಸ್ವಭಾವವನ್ನು ಹೊಂದಿರುವವನು. ತನ್ನನ್ನು ಪ್ರೀತಿಸುವ ಜನಗಳ ಪಾಲಿಗೆ ಈತ ಮನ್ಮಥ. ಪ್ರಣಯಿ ಜನಕ್ಕೆ ಕಾಮನ್. ಪ್ರಣಯಿ ಜನ ಅಂದರೆ ಇವನನ್ನು ಯಾರು ಇಷ್ಟಪಡುತ್ತಾರೋ ಅಂತಹವರ ಪಾಲಿಗೆ ಸುರಸುಂದರನಾದ ಮನ್ಮಥನಂತೆ ಈತ. ಅಸಿತೋತ್ಪಲ ವರ್ಣನವನ್, ಗುಣಮಧುರ ಕಪ್ಪಾಗಿದ್ದಾನೆ, ಆದರೂ ಈತ ಚೆಲುವ ಎನ್ನುವುದನ್ನು ಹೇಗೆ ಹೇಳ್ತಾ ಇದ್ದಾನೆ ಕವಿ. ಅಸಿತ ಉತ್ಪಲ, ಉತ್ಪಲ ಅಂದರೆ ನೈದಿಲೆ, ಅಸಿತ, ಸಿತ ಎಂದರೆ ಬಿಳಿ, ಅಸಿತ ಅಂದರೆ ಬಿಳಿ ಅಲ್ಲದ, ಅಂದರೆ ಕಪ್ಪಾದ ನೈದಿಲೆಯ ಹೂವಿನಂತಹ ಬಣ್ಣವನ್ನು ಹೊಂದಿರುವವನು. ಅಂದರೆ ಇವನ ಮೈಕಾಂತಿ ಕಪ್ಪು ಬಣ್ಣದಿಂದ ಕೂಡಿದೆ. ಕಪ್ಪು ವರ್ಣದಿಂದ ಕೂಡಿದ್ದರೂ ಕೂಡ ಗುಣಮಧುರಾಂಕ ಚೆಲುವ, ಸುಂದರ ಎನ್ನುವುದನ್ನು ಈ ಸಾಲುಗಳಲ್ಲಿ ಶಾಸನ ಕವಿ ನಮ್ಮ ಮುಂದೆ ಇಡ್ತಾ ಇದ್ದಾನೆ. ನಮಗೆಲ್ಲ ಗೊತ್ತಿದೆ, ಕಪ್ಪು ಬಣ್ಣವನ್ನು ಹೊಂದಿದ್ದರೂ ಕೂಡ ಸ್ಪರ್ಧೃಪಿಯಾಗಿರ್ತಕ್ಕಂಥ
ಅವನ ರೂಪದ ಬಗ್ಗೆ ನಮ್ಮ ಆದಿಕವಿ ಹೇಳಿಕೊಂಡಿರುವುದು ನಮಗೆ ಗೊತ್ತು. ಕದಳಿ ಗರ್ಭ ಶ್ಯಾಮಂ ಎಂದು ಹೇಳಿಕೊಂಡಿರುವುದನ್ನು ನಾವು ನೋಡುತ್ತೇವೆ. ಅಷ್ಟೇ ಅಲ್ಲ, ಅರ್ಜುನನನ್ನು ಕುರಿತು ಹೇಳುವಾಗಲೂ ಕವಿ ಪಂಪ ಕದಳಿ ಗರ್ಭ ಶ್ಯಾಮ ಎಂದೇ ಬಳಸಿಕೊಂಡಿದ್ದಾನೆ. ಇರಲಿ, ಗುಣಮಧುರಾಂಕ ಕಪ್ಪು ವರ್ಣದವನಾಗಿದ್ದರೂ ಚೆಲುವನಾಗಿದ್ದನು. ಅಷ್ಟು ಹೇಳಿದ ಮುಂದಿನ ಸಾಲಿನಲ್ಲಿ ಹೇಳ್ತಾನೆ, ಗುಣಮಧುರಾಂಕಂ ದಿವ್ಯ ಪುರುಷನ್, ಅವನು ದೈವಾಂಶ ಸಂಭೂತನಾಗಿರ್ತಕ್ಕಂಥವನು, ಅತ್ಯಂತ ಶ್ರೇಷ್ಠನಾಗಿರುವವನು, ಪುರುಷ ಪ್ರವರನ್, ಪುರುಷರಲ್ಲೆಲ್ಲ ಅತ್ಯಂತ ಶ್ರೇಷ್ಠನಾದವನು. ಈ 4 ಸಾಲುಗಳಲ್ಲಿ ಗುಣಮಧುರ ಎನ್ನುವ ಒಬ್ಬ ವೀರನ ಗುಣಗಾನ ಮಾಡಲಾಗಿದೆ. ಪದ್ಯ ಕೇವಲ 4 ಸಾಲುಗಳಿಂದ ಕೂಡಿದ ಒಂದು ಕನಕಾಬ್ಜಿನಿ ವೃತ್ತವಾಗಿದ್ದು, ಅತ್ಯುತ್ತಮವಾದ ಸಾಹಿತ್ಯ ಅಂಶಗಳಿಂದ ಇದು ಕೂಡಿರುವುದರಿಂದ ಇದನ್ನು ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಕುರಿತು ಆಲೋಚನೆ ಮಾಡುವ ಸಂದರ್ಭದಲ್ಲಿ ಒಂದು ಪ್ರಮುಖವಾದ ಶಾಸನ ಪದ್ಯ ಎಂಬುದಾಗಿ ನಾವು ಪರಿಗಣಿಸಬೇಕಾಗ್ತದೆ. ಅದಕ್ಕೋಸ್ಕರವೇ ಇದರ ಕಾಲವನ್ನು ಕುರಿತು ಸಾಕಷ್ಟು ಚರ್ಚೆ ಮಾಡಿ ಕೆಲವು ವಿದ್ವಾಂಸರು ಕ್ರಿಸ್ತಶಕ 500ರ ಸುಮಾರಿನಲ್ಲಿಯೇ ಈ ಶಾಸನವನ್ನು ಹಾಕಿಸಲಾಗಿದೆ ಎಂದು ಹೇಳುತ್ತಾರಾದರೂ ಅದರ ಭಾಷೆ, ಅಲ್ಲಿ ಕಂಡುಬರುವ ಲಿಪಿ ಇವೆಲ್ಲವನ್ನು ಗಮನಿಸಿದಂತಹ ಸಂಶೋಧಕರು ಇಲ್ಲ, ಇದು ಕ್ರಿಸ್ತಶಕ 8ನೇ ಶತಮಾನದ ಪೂರ್ವಾರ್ಧದ ಶಾಸನ ಎಂಬುದಾಗಿ ನಿರ್ಧರಿಸಿದ್ದಾರೆ. ಇಷ್ಟು ಈ ತಮಟಕಲ್ಲು ಶಾಸನದ ಬಗ್ಗೆ ನಮಗೆ ಕೆಲವು ವಿವರಗಳು ಗೊತ್ತಿರಬೇಕು. ಸ್ನೇಹಿತರೆ, ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಕುರಿತು ನಾವು ಅಧ್ಯಯನ ಮಾಡುವಾಗ ಮತ್ತೆ ನಾವು ಗಮನಿಸಬೇಕಾದಂತಹ ಕೆಲವು ಪದ್ಯಗಳು ಎಂದರೆ, ಇದೇ ಕಾಲದ ಅಂದರೆ ಕ್ರಿಸ್ತಶಕ 720 ಅಥವಾ 730 ಈ ಸಂದರ್ಭದಲ್ಲಿ ಹಾಕಿಸಿರಬಹುದಾದ ಶ್ರವಣಬೆಳಗೊಳದ ಕೆಲವು ಬಂಡೆಗಳ ಮೇಲೆ ಸಿಗುವ ಬಿಡಿ ಬಿಡಿಯಾದ ಪದ್ಯಗಳು. ಸುಮಾರು 15 ಆ ರೀತಿಯ ಪದ್ಯಗಳು ನಮಗೆ ಸಿಗುತ್ತವೆ. ಕೆಲವು ಮಹಾಸ್ರಗ್ಧರ ವೃತ್ತದಲ್ಲಿವೆ, ಕೆಲವು ಉತ್ಪಲಮಾಲೆ ಮತ್ತು ಚಂಪಕಮಾಲಾ ವೃತ್ತದಲ್ಲಿದ್ದರೆ, ಕೆಲವು ವಿಕ್ರೀಡಿತ ವೃತ್ತಗಳು ನಮಗೆ ಅಲ್ಲಿ ದೊರೆತಿವೆ. ತುಂಬ ಪ್ರಸಿದ್ಧವಾಗಿರುವ ಅಥವಾ ಜನಪ್ರಿಯವಾಗಿರತಕ್ಕಂತಹ ಸುರಚಾಪಂಬೋಲೆ ಎಂದು ಪ್ರಾರಂಭವಾಗುವಂತಹ ಮಹಾಸ್ರಗ್ಧರ ವೃತ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಠ್ಯಕ್ರಮದಲ್ಲಿ ಇರುತ್ತದೆ. ಆ ಪದ್ಯವನ್ನು ಗಮನಿಸುವುದಾದರೆ, ನಂದಿಸೇನ ಮುನಿ ಎಂಬತಕ್ಕಂಥ ಒಬ್ಬ ಜೈನ ಸನ್ಯಾಸಿಯು ಈ ಜೀವನದ ನಶ್ವರತೆಯನ್ನು ಅರ್ಥ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ರೂಪ, ಸಂಪತ್ತು, ಈ ವೈಭವ ಇವೆಲ್ಲವೂ ಕೂಡ ಯಾರಿಗೂ ಶಾಶ್ವತವಲ್ಲ, ಇವೆಲ್ಲವೂ ಕ್ಷಣಿಕ ಎಂದು ತಿಳಿದುಕೊಂಡಂತಹ ಒಬ್ಬ ಜೈನ ಶ್ರೇಷ್ಠ ಮುನಿ ಸಲ್ಲೇಖನ ವ್ರತವನ್ನು ಆಚರಿಸಿ ಪ್ರಾಣ ತ್ಯಾಗ ಮಾಡಿದಂತಹ ವಿಚಾರವನ್ನು ಆ ಮಹಾಸ್ರಗ್ಧರ ವೃತ್ತ ನಮಗೆ ಹೇಳುತ್ತದೆ. ಒಂದು ಶಾಸನ ಪದ್ಯ ಇದು. ಮೊದಲು ಈ ಪದ್ಯವನ್ನು ವಾಚಿಸುತ್ತೇನೆ, ಆನಂತರ ಆ ಪದ್ಯದ ಪದವಿಗ್ರಹ ಮಾಡಿಕೊಂಡು ಆನಂತರ ಅರ್ಥವನ್ನು ಗ್ರಹಿಸೋಣ. ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್, ಮಂಜುವೋಲ್ ತೋರಿ ಬೇಗಂ ಪರಿಗುಂ, ಶ್ರೀ ರೂಪ ಲೀಲಾ ಧನ ವಿಭವ ಮಹಾರಾಶಿಗಳ್ ನಿಲ್ಲವಾರ್ಗಂ, ಪರಮಾರ್ಥಂ ಮೆಚ್ಚೆ ನಾನೀ ಧರಣಿಯುಳ್ ಇರವಾನೆಂದು, ಸನ್ಯಾಸನಂ ಗೆಯ್ದು ಉರು ಸತ್ವನ್ ನಂದಿಸೇನ ಪ್ರವರ ಮುನಿವರನ್ ದೇವಲೋಕಕ್ಕೆ ಸಂದಾನ್. 4 ಸಾಲುಗಳ ಒಂದು ಪದ್ಯ ಇದು. ಈ ಶಾಸನದ ಪದ್ಯದಲ್ಲಿಯೂ ಕೂಡ ಪೂರ್ವದ ಹಳಗನ್ನಡ ಭಾಷೆ ಪ್ರಯೋಗವಾಗಿದೆ. ಇಲ್ಲಿರತಕ್ಕಂಥ ಉಳ್ ಎನ್ನುವ ಪ್ರತ್ಯಯ, ಸಂದಾನ್ ಇವೆಲ್ಲವನ್ನ ನಮ್ಮ ಈಗಾಗಲೇ ಶಾಸನ ತಜ್ಞರು ಗಮನಿಸಿದ್ದಾರೆ. ಸುರಚಾಪದಂತೆ, ಸುರಚಾಪಂಬೋಲ್ ಅಂದರೆ ಅರ್ಥ, ಓಲ್ ಅಂದರೆ ಅಂತೆ, ಉಪಮವಾಚಕ. ಚಾಪ ಎಂದರೆ ಬಿಲ್ಲು. ಸುರಚಾಪದಂತೆ ಅಂದರೆ ಕಾಮನ ಬಿಲ್ಲು. ಆಕಾಶದಲ್ಲಿ ಕಾಣಿಸಿಕೊಳ್ತಕ್ಕಂಥ ಕಾಮನ ಬಿಲ್ಲು 7 ವರ್ಣಗಳಿಂದ ಕೂಡಿ ಮನಸ್ಸಿಗೆ ಮುದ ಕೊಡುತ್ತದೆ, ನಿಜ, ಆಕರ್ಷಕವಾಗಿ ತೋರುತ್ತದೆ, ಕಾಣಿಸುತ್ತದೆ. ಆದರೆ ಕ್ಷಣ ಕ್ಷಣಕ್ಕೂ ಬದಲಾವಣೆಯಾಗುತ್ತದೆ, ಕ್ಷಣಾರ್ಧದಲ್ಲಿ ಅದೃಶ್ಯವಾಗಿ ಬಿಡುತ್ತದೆ. ಕಾಮನ ಬಿಲ್ಲು ಇರುತ್ತದೆ, ಆದರೆ ತಿರುಗಿ ನೋಡುವಷ್ಟರಲ್ಲಿ ಅದೃಶ್ಯವಾಗಿ ಬಿಡುತ್ತದೆ, ಇಲ್ಲವಾಗಿ ಬಿಡುತ್ತದೆ. ಅದೇ ರೀತಿ ಆಕಾಶದಲ್ಲಿ ಬಂದು ಹೋಗುವ ಮಿಂಚೂ ಕೂಡ, ಅದೇ ರೀತಿ ಮಂಜು ಕೂಡ ಕ್ಷಣಿಕ. ಬಂದು ಹೋಗುವ ಮಿಂಚು ಒಮ್ಮೆ ಕಾಣಿಸಿಕೊಳ್ಳುತ್ತದೆ, ಇಲ್ಲವಾಗುತ್ತದೆ. ಮಂಜು ಅಷ್ಟೇ, ಬಂದು ನಾವೆಲ್ಲ ನೋಡುವಷ್ಟರಲ್ಲಿ ಮತ್ತೆ ಅದು ಸ್ವಲ್ಪ ಸ್ವಲ್ಪ ಬಿಸಿಲು ಬಂದಂತೆ
ಇಲ್ಲವಾಗುತ್ತಾ ಹೋಗುತ್ತದೆ. ಇವು ಯಾವುವೂ ಕೂಡ ಶಾಶ್ವತ ಅಲ್ಲ. ಕಾಮನ ಬಿಲ್ಲಿನಂತೆ, ಮಿಂಚಿನಂತೆ, ಮಂಜಿನಂತೆ ಇವೆಲ್ಲವೂ ಕ್ಷಣಿಕ. ಆ ಯಾವುವು ಎನ್ನುವುದನ್ನೇ ಎರಡನೆಯ ಪಾದದಲ್ಲಿ ಶಾಸನ ಕವಿ ಹೇಳುತ್ತಾನೆ. ಪರಿಗುಂ ಬೇಗಂ ಪರಿಗುಂ ಅಂದರೆ ಇವು ಬೇಗ ಬೇಗ ನಮ್ಮಿಂದ ಹರಿದು ಹೋಗಿಬಿಡುತ್ತವೆ. ಇವು ನಿಲ್ಲುವುದಿಲ್ಲ. ಯಾರ ಬಳಿಯಲ್ಲಿಯೂ, ಅವನು ರಾಜನಾಗಿರಲಿ, ದೊಡ್ಡ ವೀರನೇ ಆಗಿರಲಿ, ಮಂತ್ರಿ ಆಗಿರಲಿ, ಯಾರ ಬಳಿಯಲ್ಲಿಯೂ ಇವು ನಿಲ್ಲುವುದಿಲ್ಲ ಶಾಶ್ವತವಾಗಿ. ಯಾವುವು? ಶ್ರೀ ರೂಪ ಲೀಲಾ ಧನ ವಿಭವ ಮಹಾರಾಶಿಗಳು. ನಾವು ಯಾವುದನ್ನು ಐಶ್ವರ್ಯ ಎಂದು ತಿಳಿದುಕೊಂಡಿದ್ದೇವೆಯೋ, ರೂಪ ಸೌಂದರ್ಯ ಅಥವಾ ಚೆಲುವು ಅಂತ ಏನು ಕರಿತೀವಿ, ಈ ರೂಪವಾಗಲಿ, ಐಶ್ವರ್ಯವಾಗಲಿ, ಈ ಸಂಭ್ರಮ ಲೀಲಾ ವಿನೋದಗಳು ಆಗಲಿ, ಧನ, ನಾವು ಯಾವುದನ್ನು ಧನ ಕನಕಾದಿ ಸಂಪತ್ತು ಅಂತ ಗಳಿಸಲಿಕ್ಕೆ ಆಸೆ ಪಡ್ತೀವಿಯೋ, ಈ ಭೌತಿಕವಾದ ಸಂಪತ್ತು, ಈ ಧನವಾಗಲಿ, ಜೊತೆಗೆ ಈ ವೈಭವ, ನಮ್ಮ ಎಲ್ಲ ಆಡಂಬರ ವೈಭವ ಇದೆಯಲ್ಲ, ಇವು ಯಾವುವೂ ಕೂಡ ಯಾರಿಗೂ ಶಾಶ್ವತ ಅಲ್ಲ. ಇರುತ್ತವೆ, ಮನಸ್ಸಿಗೆ ಮುದ ಕೊಡುವಂತೆ ಕಂಡು ಬರುತ್ತವೆ, ಆದರೆ ಇವು ಕ್ಷಣಾರ್ಧದಲ್ಲಿ ಇಲ್ಲವಾಗಿ ಬಿಡುತ್ತವೆ. ಇವುಗಳನ್ನು ನಂಬಬಾರದು ಎನ್ನುವುದನ್ನೇ ಇಲ್ಲಿ ಶಾಸನ ಕವಿ ಹೇಳ್ತಾ ಇದ್ದಾನೆ. ಶ್ರೀ ರೂಪ ಲೀಲ ಧನ ವಿಭವ ಮಹಾರಾಶಿಗಳು ಇವೆಷ್ಟು ಸಮೂಹವಾಗಿ ರಾಶಿ ಇದ್ದರೂ ಕೂಡ ನಿಲ್ಲವಾರ್ಗಂ, ಇವು ಯಾರಿಗೂ ಶಾಶ್ವತವಾಗಿ ನಿಲ್ಲುವುದಿಲ್ಲ. ಮತ್ತೆ ಶಾಶ್ವತವಾದದ್ದು ಯಾವುದು? ಪರಮಾರ್ಥಂ. ಇದು ಆತ್ಮಜ್ಞಾನಿಯೊಬ್ಬನಿಗೆ ಹೊಳೆಯುವಂಥದ್ದು. ಮೋಕ್ಷ ಎಂಬುದು ಒಂದೊಂದು ಧರ್ಮದಲ್ಲಿ ಈ ಪದವನ್ನು ಬೇರೆ ಬೇರೆ ಪಾರಿಭಾಷಿಕ ಪದಗಳನ್ನು ಬಳಸಿ ಹೇಳಿರುವುದುಂಟು. ಕೆಲವರು ನಿರ್ವಾಣ ಎನ್ನಬಹುದು, ಕೆಲವರು ಮುಕ್ತಿ ಎನ್ನಬಹುದು, ಕೆಲವರು ಮೋಕ್ಷ ಎಂದಿರಬಹುದು. ಸರಳವಾಗಿ ಹೇಳಬೇಕೆಂದರೆ ಸಾರ್ಥಕತೆ. ಒಳ್ಳೆಯ ಜೀವನವನ್ನು ಮಾಡಿದಾಗ ನಮಗೆ ದೊರೆಯಬಹುದಾದ ಮನಸ್ಸಂತೋಷ ಇದೆಯಲ್ಲ, ಸಾರ್ಥಕತೆಯಾಯಿತು. ಸಾರ್ಥಕತೆಯನ್ನು ಪಡೆಯುವುದು ಅದು ಮೋಕ್ಷ, ಅದು ಪರಮಾರ್ಥ. ಅಂತಹ ಪರಮಾರ್ಥವನ್ನು ನಾನು ಮೆಚ್ಚುತ್ತೇನೆ. ಈ ಶ್ರೀ ರೂಪ ಲೀಲ ಧನ ವಿಭವ ಇವ್ಯಾವೂ ನನಗೆ ಮೆಚ್ಚುಗೆ ಆಗುವುದಿಲ್ಲ. ಇವೆಲ್ಲವೂ ಕಾಮನ ಬಿಲ್ಲಿನಂತೆ, ವಿದ್ಯುಲ್ಲತೆಯಂತೆ, ಮಂಜಿನಂತೆ ಎಂದು ಭಾವಿಸಿದ ನಂದಿಸೇನ ಎಂಬ ಒಬ್ಬ ಶ್ರೇಷ್ಠ ಮುನಿ ಪದ್ಯ ಹೀಗಿದೆ. ಪರಮಾರ್ಥಂ ಮೆಚ್ಚೆ, ಆ ಮೋಕ್ಷವನ್ನ ಈತ ನಂಬಿಕೊಂಡು ಅದನ್ನು ಮೆಚ್ಚಿಕೊಂಡು, ನಾನು ಈ ಧರಣಿಯುಳ್ ಇರವಾನೆಂದು, ನಾನು ಈ ಧರಣಿಯಲ್ಲಿ ಇರುವುದಿಲ್ಲ. ಧರಣಿ ಉಳ್ ಅಂತ ಬಂದಿದೆ. ನಾವು ಹಿಂದೆ ಗಮನಿಸಿದ್ವಿ, ಪೂರ್ವದ ಹಳಗನ್ನಡದಲ್ಲಿ ಈ ಹಳಗನ್ನಡದ ಒಳ್ ಎನ್ನುವ ಸಪ್ತಮಿ ವಿಭಕ್ತ ಪ್ರತ್ಯಯ ಪೂರ್ವದ ಹಳಗನ್ನಡದ ಕೆಲವು ಕಡೆ ಉಳ್ ಎಂದು ಬಳಕೆಯಾಗಿರುವುದನ್ನು ಗಮನಿಸಿದ್ದೆವು, ಹಲ್ಮಿಡಿ ಶಾಸನದಲ್ಲಿ ಕೂಡ. ಇಲ್ಲಿಯೂ ಸಹ ಈ ಶ್ರವಣಬೆಳಗೊಳದ ಈ ಶಾಸನದಲ್ಲಿಯೂ ಕೂಡ ಧರಣಿಯುಳ್ ಎಂದು ಶಾಸನದಲ್ಲಿ ಉತ್ಕೀರ್ಣಿಸವಾಗಿದೆ. ಧರಣಿಯುಳ್ ಅಂದರೆ ಈ ಭೂಮಿಯಲ್ಲಿ ಇರವಾನೆಂದು ನಾನು ಇರುವುದಿಲ್ಲವೆಂದು ನಿರ್ಧರಿಸಿ, ಸನ್ಯಾಸನಂ ಗೈದು ಅಂದರೆ ಈ ಲೌಕಿಕ ಜೀವನದಿಂದ ವಿಮುಕ್ತಿ ಪಡೆದು ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡು, ಉರು ಸತ್ವನ್ ಅತ್ಯಂತ ಸಾತ್ವಿಕವಾದ ಗುಣವುಳ್ಳವನು, ಸತ್ವಶಾಲಿಯಾದವನು ಅಂದರೆ ಆತ್ಮಜ್ಞಾನವನ್ನು ಹೊಂದಿರತಕ್ಕಂತಹ ಶ್ರೇಷ್ಠ ಜೈನ ಮುನಿ ನಂದಿಸೇನ ಪ್ರವರ ಮುನಿವರನ್. ನಂದಿಸೇನ ಎನ್ನುವಂತಹ ಅತ್ಯಂತ ಶ್ರೇಷ್ಠ ಒಬ್ಬ ಮುನಿಯು, ಜೈನ ಸನ್ಯಾಸಿಯು ದೇವಲೋಕಕ್ಕೆ ಸಂದಾನ್, ಅವನು ಸ್ವರ್ಗಕ್ಕೆ ಸಂದನು. ಅಲ್ಲಿ ತನ್ನ ಮೋಕ್ಷವನ್ನು ಪಡೆದು ಆತ ಸಾರ್ಥಕತೆಯನ್ನು ಹೊಂದಿದನು. ಈ ಶಾಸನದ ಅರ್ಥವನ್ನು ಗ್ರಹಿಸುವುದರ ಜೊತೆಗೆ ನಮಗೆಲ್ಲರಿಗೂ ಸಾರ್ವಕಾಲಿಕವಾಗಿ ಒಪ್ಪಿಗೆ ಆಗುವ, ಅಂದರೆ ಎಲ್ಲ ಕಾಲಕ್ಕೂ ಸಲ್ಲುವ ಒಂದು ನೀತಿಯನ್ನು, ಸಂದೇಶವನ್ನು ಈ ಶ್ರವಣಬೆಳಗೊಳದ ಈ ಶಾಸನ ಪದ್ಯದಲ್ಲಿ ಹೇಳಲಾಗಿದೆ. ಈ ಎರಡೂ ಪದ್ಯಗಳು ಅಂದರೆ ತಮಟಕಲ್ಲು ಶಾಸನದಲ್ಲಿ ಬರತಕ್ಕಂತಹ ಒಂದು ವೃತ್ತ ಹಾಗೂ ಶ್ರವಣಬೆಳಗೊಳದ ಶಾಸನದಲ್ಲಿ ಬರುವ ಈ ಪದ್ಯ ತುಂಬ ಜನಪ್ರಿಯತೆಯನ್ನು ಪಡೆದಿರೋದರಿಂದಲೇ ನಮ್ಮ ಪಠ್ಯಪುಸ್ತಕಗಳಲ್ಲಿ ಮತ್ತೆ ಮತ್ತೆ ಇವು ಕಾಣಿಸ್ತಾ ಇರ್ತವೆ. ಈ ಪದ್ಯದಂತೆಯೇ ಇನ್ನೂ ಕೆಲವು ಶ್ರವಣಬೆಳಗೊಳದ ಶಾಸನದ ಪದ್ಯಗಳು ಬಿಡಿಯಾಗಿಯೇ ನಮಗೆ ಕಾಣಸಿಗುತ್ತವೆ. ಅಂದರೆ ನಾವು ಸ್ವಲ್ಪ ಇಲ್ಲಿ ಆಲೋಚಿಸಬೇಕು. ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಕೃತಿ, ಒಂದು ಗ್ರಂಥ ಎಂದು ಹೇಳುವುದು ಕವಿರಾಜ ಮಾರ್ಗವನ್ನು. ಆದರೆ ಕವಿರಾಜ ಮಾರ್ಗದ ಕಾಲ ಕ್ರಿಸ್ತಶಕ 850. 850ಕ್ಕೂ ಮೊದಲಿನ ಕನ್ನಡ ಸಾಹಿತ್ಯವನ್ನು ನಾವು ಗಮನಿಸಲಿಕ್ಕೆ ಹೊರಟರೆ ಎಲ್ಲವೂ ಕೂಡ
ಶಾಸನಸ್ಥ ಪದ್ಯಗಳೇ ಆಗಿವೆ. ಯಾವುದೇ ಸಾಹಿತ್ಯ ಕೃತಿ ನಮಗೆ ದೊರೆತಿಲ್ಲ. ಎಲ್ಲ ಸಾಹಿತ್ಯಿಕ ಬಿಡಿಬಿಡಿಯಾದ ಪದ್ಯಗಳು ನಮಗೆ ಶಾಸನಸ್ಥ ಪದ್ಯಗಳಾಗಿ ಕಂಡುಬರುತ್ತವೆ. ಅದಕ್ಕೋಸ್ಕರವೇ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಒಂದು ಕಡೆ ಈ ಬಿಡಿಬಿಡಿಯಾದ ಪದ್ಯಗಳ ಮಹತ್ವವನ್ನು ನಾವು ಹೇಗೆ ಗ್ರಹಿಸಬೇಕು ಅಂದರೆ, ಅವರು ಹನಿ ಹನಿಯಾಗಿ ಆವಿರ್ಭವಿಸುವುದರೊಂದಿಗೆ ಕಾವೇರಿ ನದಿ ಅಂದರೆ ತಲಕಾವೇರಿಯಲ್ಲಿ ಹುಟ್ಟಿದಂತಹ ಕಾವೇರಿ ಮುಂದೆ ಹರಿಯುತ್ತಾ ಹರಿಯುತ್ತಾ ಬೆಳೆದು ಬೆಳೆದು ದೊಡ್ಡದಾಗಿ ಹೇಗೆ ಹರಿಯುತ್ತಾ ಕಾವೇರಿ ನದಿ ಸಾಗುತ್ತದೆಯೋ ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಕಾವ್ಯ ಪ್ರವಾಹವೂ ಕೂಡ ಹೀಗೆ ಶಾಸನಗಳಲ್ಲಿ ಬಿಡಿ ಬಿಡಿಯಾದ ಪದ್ಯಗಳಲ್ಲಿ ಕಾಣಿಸಿಕೊಳ್ಳುತ್ತಾ ಮುಂದೆ ಅದು ಅದ್ಭುತವಾದ ಒಂದು ತ್ರಿವೇಣಿ ಸಂಗಮವಾಗಿ ಮುಂದೆ ಹರಿಯುತ್ತಾ ಹರಿಯುತ್ತಾ ಹೊರಟದ್ದನ್ನು ನಾವು ಕಾಣಬಹುದು ಎಂದು ಹೇಳುತ್ತಾರೆ. ಅವರೇ ಹೇಳಿದ ಒಂದೆರಡು ಸಾಲುಗಳನ್ನು ನಿಮ್ಮ ಮುಂದೆ ಹೇಳುವುದಾದರೆ, ಕಾವೇರಿ ನದಿ ಮೂಲತಃ ಹನಿ ಹನಿಗಳ ರೂಪದಲ್ಲಿ ಆರಂಭವಾಗಿ ಮುಂದೆ ಬೆಳೆಯುತ್ತಾ ಹರಿಯುತ್ತದೆ. ಕನ್ನಡ ಕಾವ್ಯ ಪ್ರವಾಹವೂ ಕೂಡ 7ನೇ ಶತಮಾನದ ಬಿಡಿ ಬಿಡಿ ಪದ್ಯಗಳ ಹನಿ ಹನಿ ರೂಪದಲ್ಲಿ ಆರಂಭವಾಗಿರಬಹುದು ಎಂದು ಊಹಿಸಬಹುದು. ಈ ಬಿಡಿ ಪದ್ಯಗಳು ಕನ್ನಡದಲ್ಲಿ ಪದ್ಯ ರಚನೆ ನಡೆದ ಆರಂಭದ ಪ್ರಯತ್ನಗಳು ಎಂದು ಕರೆದರೂ ತಡೆಯುತ್ತದೆ ಎಂಬುದಾಗಿ ಶಾಸನಗಳು ಮತ್ತು ಕನ್ನಡ ಸಾಹಿತ್ಯ ಎಂಬ ಒಂದು ಲೇಖನದಲ್ಲಿ ಸಂಶೋಧನಾ ತರಂಗ ಎಂಬ ಕೃತಿಯಲ್ಲಿ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಬರೀತಾರೆ. ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರ ಈ ಹೇಳಿಕೆಯನ್ನು ನಾನು ಯಾಕೆ ಇಲ್ಲಿ ಸ್ಮರಿಸಿದೆ ಅಂದರೆ, ನಮ್ಮ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಗಮನಿಸುವಾಗ ನಮಗೆ ಮೊಟ್ಟ ಮೊದಲೇ ದೊಡ್ಡ ದೊಡ್ಡ ಗ್ರಂಥಗಳೇನು ಸಿಕ್ಕಿಲ್ಲ. ನಮಗೆ ಒಂದು ಕೃತಿ ರೂಪದಲ್ಲಿ ಸಿಕ್ಕಿದ್ದು ಕವಿರಾಜ ಮಾರ್ಗ ಕ್ರಿಸ್ತಶಕ 850ರಲ್ಲಿ ವಿರಚಿತವಾಗಿರ್ತಕ್ಕಂಥದ್ದು. ಆದರೆ ನಮ್ಮ ಕನ್ನಡ ಸಾಹಿತ್ಯದ ಪ್ರಾರಂಭದ ಪದ್ಯಗಳು ಸತ್ವಪೂರ್ಣವಾದ ಸಾಹಿತ್ಯಾಂಶದಿಂದ ಕೂಡಿದ ಬಿಡಿ ಬಿಡಿ ಪದ್ಯಗಳಾಗಿವೆ. ಅವು ಬಾದಾಮಿ ಶಾಸನದಲ್ಲಿ ಸಿಕ್ಕುವ ತ್ರಿಪದಿಗಳಾಗಿರಬಹುದು, ತಮಟಕಲ್ಲು ಶಾಸನದಲ್ಲಿ ನಮಗೆ ದೊರೆತಂತಹ ಒಂದು ಕನಕಾಬ್ಜಿನಿ ವೃತ್ತ ಆಗಿರಬಹುದು, ಶ್ರವಣಬೆಳಗೊಳದಲ್ಲಿ ದೊರೆತಿರುವ ಬಿಡಿ ಬಿಡಿಯಾದ ಕೆಲವು ವೃತ್ತಗಳು ಮಹಾಸ್ರಗ್ಧರಾಗಿರಬಹುದು, ಬೇರೆ 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 ವೃತ್ತಗಳು ಏನಿವೆ ಆ ಎಲ್ಲ ವೃತ್ತಗಳು ಕೂಡ ಅತ್ಯುತ್ತಮವಾದ ಸಾಹಿತ್ಯ ಅಂಶದಿಂದ ಕೂಡಿವೆ. ಇವು 8ನೇ ಶತಮಾನದ ಮೊದಲ ಭಾಗದಲ್ಲಿ ಉತ್ಕೀರ್ಣಿಸಲ್ಪಟ್ಟ ಪದ್ಯಗಳಾದರೂ ಇವುಗಳಿಗಿಂತ ಒಂದೆರಡು ಶತಮಾನಗಳ ಹಿಂದಿನಿಂದ ಖಂಡಿತ ಕನ್ನಡದಲ್ಲಿ ಸಾಹಿತ್ಯ ರಚನೆ ಆಗುತ್ತಿದ್ದಿರಬೇಕು ಎಂದು ಊಹಿಸಲಿಕ್ಕೆ ಅವಕಾಶ ಇದೆ. ಮುಂದಿನ ಸಂಚಿಕೆಯಲ್ಲಿ ನಾವು ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗವನ್ನು ಕುರಿತು ಮುಂದಿನ ಸಂಚಿಕೆಯಲ್ಲಿ ನಾನು ಮಾತನಾಡುತ್ತೇನೆ. ಎಲ್ಲ ಸ್ಪರ್ಧಾರ್ಥಿಗಳು ನಾನು ಹಿಂದೆ ಹೇಳಿದಂತೆ ಕೇವಲ ಇಂತಹ ತರಗತಿಗಳನ್ನು ಆಲಿಸಿದರೆ ಸಾಕಾಗೋದಿಲ್ಲ. ಸ್ಪರ್ಧಾ ಪರೀಕ್ಷೆಗಳನ್ನು ಎದುರಿಸ್ತಕ್ಕಂತಹ ಸ್ಪರ್ಧಾ ಪರೀಕ್ಷಾರ್ಥಿಗಳು ನಾನು ಏನು ಹೇಳ್ತಾ ಇದ್ದೀನಿ ಈ ವಿಚಾರಗಳನ್ನು ಮತ್ತೆ ಮತ್ತೆ ಆಲಿಸಿ, ಪರವಾಗಿಲ್ಲ. ಆದರೆ ಪುಸ್ತಕಗಳನ್ನು, ಈಗ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಕುರಿತಂತೆ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟಗಳನ್ನು ನೀವು ಗಮನಿಸಬಹುದು. ಇದಕ್ಕೆ ಸಂಬಂಧಪಟ್ಟ ಬೇರೆ 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 ಲೇಖನಗಳು ಸಿಗುತ್ತವೆ. ಅವೆಲ್ಲವನ್ನು ಗಮನಿಸಿದಾಗ ಮಾತ್ರ, ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆ ಆಗಿರ್ಬೋದು ರಂಶ್ರೀ ಮುಗಳಿಯವರ ಆ ಕೃತಿಗಳನ್ನು ಅಭ್ಯಾಸ ಮಾಡುವುದರ ಮೂಲಕ ಕೆಲವು ಟಿಪ್ಪಣಿಗಳನ್ನು ಮಾಡ್ಕೋಬೇಕು. ಆ ಸ್ವಂತ ಪುಸ್ತಕಗಳನ್ನು ಖರೀದಿ ಮಾಡದೇ ಇದ್ದರೂ ಕೂಡ ನೀವು ಗ್ರಂಥಾಲಯಗಳಲ್ಲಿ ಕುಳಿತು ಅಂಥ ಪರಾಮರ್ಶನ ಗ್ರಂಥಗಳನ್ನು ಓದುವುದನ್ನು ರೂಢಿ ಮಾಡಿಕೊಂಡರೆ ಮಾತ್ರ ಆ ವಿಚಾರಗಳು ಮನದಟ್ಟಾಗ್ತವೆ. ಕೇವಲ ಇಂಥ ತರಗತಿಗಳನ್ನು ಆಲಿಸಿದ ಮಾತ್ರಕ್ಕೆ ಅಥವಾ ಕೇವಲ ಯಾವುದೋ ಡೈಜೆಸ್ಟ್ ಅಥವಾ ಗೈಡ್ಗಳಲ್ಲಿ ಬರುವಂತಹ ವಿಚಾರಗಳನ್ನು ಕೇವಲ ಟಿಪ್ಪಣಿ ಮಾಡಿಕೊಂಡ್ರೆ ಆಗೋದಿಲ್ಲ. ಮೂಲ ಸಾಹಿತ್ಯ ಗ್ರಂಥಗಳನ್ನು ಓದುವುದನ್ನು ರೂಢಿ ಮಾಡ್ಕೋಬೇಕು. ಆಗ ನಮಗೆ ಅವು ಚೆನ್ನಾಗಿ ಮನಸ್ಸಿನಲ್ಲಿ ಉಳಿದುಕೊಳ್ತವೆ. ಎಲ್ಲ ಸ್ಪರ್ಧಾರ್ಥಿಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.